ಹರಿ ಓಂ, ಎಲ್ಲರಿಗೂ ನಮಸ್ತೆ. ಹಿಂದಿನ ದಿನ ಮೊದಲೆರಡು ಶ್ಲೋಕಗಳನ್ನು ಅಧ್ಯಯನ ಮಾಡಿದ್ವಿ. ಇಂದು ಮುಂದುವರ್ಸೋಣ. 3ನೇ ಶ್ಲೋಕ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀ ಚ ಮೂಂ ಊಢಾ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಂಗೆ ಸಂಜಯ್ ಮತ್ತು ಧೃತರಾಷ್ಟ್ರ ನಡುವೆ ಸಂಭಾಷಣೆ ನಡೀತಾ ಇದೆ. ಪಾಂಡವರ ಸೈನ್ಯ ಹೇಗಿದೆ ಅಂತ ಹೇಳಿ ದ್ರೋಣಾಚಾರ್ಯರ ಮುಂದೆ ದುರ್ಯೋಧನ ವಿವರಿಸ್ತಾ ಇರುವಂಥ ಸಂದರ್ಭ. ಇಲ್ಲಿ ದುರ್ಯೋಧನ ಹೇಳ್ತಾನೆ, ನಿಮ್ಮ ಶಿಷ್ಯನಾಗಿರ್ತಕ್ಕಂಥ ದುಷ್ಟದ್ಯುಮ್ನನ ನೇತೃತ್ವದಲ್ಲಿ ಪಾಂಡವರ ಸೇನೆ ಸಜ್ಜಾಗಿ ನಿಂತಿದೆ. ಹಾಗೂ ಇಲ್ಲಿ ಶೂರಾನುಶೂರರು, ವೀರಾದಿ ವೀರರೆಲ್ಲ ನಿಮ್ಮ ಶತ್ರು ಸೈನ್ಯದಲ್ಲೇ ಇದ್ದಾರೆ. ಭೀಮಾರ್ಜುನರಿಗಿಂತ ಅತಿ ಬಲಶಾಲಿಗಳಾಗಿರ್ತಕ್ಕಂತಹ ಯುಯುಧಾನ, ವಿರಾಟ ಹಾಗೂ ದ್ರುಪದಂತಹ ಮಹಾರಥಿಗಳೆಲ್ಲ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರ್ತದೆ. ಏನಂದರೆ, ದೃಷ್ಟದ್ಯುಮ್ನ ಸೇನಾಧಿಪತಿಯನ್ನು ವಹಿಸ್ಕೊಂಡಿರ್ತಾರೆ ಪಾಂಡವರ ಕಡೆ. ಏನಕ್ಕಪ್ಪ ಅಂದರೆ, ಇಲ್ಲಿ ದೃಷ್ಟದ್ಯುಮ್ನರ ಜನನ್ನೇ ದ್ರೋಣಾಚಾರ್ಯರನ್ನು ಕೊಲ್ಲುವುದಕ್ಕಾಗಿ ಆಗಿರುತ್ತೆ. ದ್ರೋಣಾಚಾರ್ಯರನ್ನ ಹಾಗೂ ಈ ದ್ರುಪದರ ಸ್ನೇಹ ತುಂಬ ಹಳೆಯದಿರುತ್ತೆ. ಅವರಿಬ್ಬರ ನಡುವೆ ಏನು ಸಂಬಂಧ ಇತ್ತು, ಅದು ಯಾಕೆ ಶತ್ರುತ್ವವಾಗಿ ಬದಲಾಯಿತು, ಇದೆಲ್ಲ ಮುಂದೆ ಬರ್ತಾ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಭಾರತ್ ಮಾತಾ ಕಿ ಜೈ. ಜೈ ಶ್ರೀಕೃಷ್ಣ.